ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವಳಿಗಿದೆ ಇವತ್ತು. ಸರ್ ನಾನು ಮಾತಾಡ್ತೀನಿ. ಅಲ್ಲ ಮೇಡಮ್, ಟ್ರೀಟ್ಮೆಂಟು ಮಾಡಿಸಿ ಮೆಡಿಸಿನ್ಸ್ ಕೊಡಿಸಿದೀವಿ, ಮತ್ತೆ ಕಾರ್ ಗಡ್ಡ ನಿಂತಿದ್ದೀರಾ? ಏನ್ ತಮಾಷೆನಾ? ಆಕ್ಸಿಡೆಂಟ್ ಮಾಡಿಸಿ ಟ್ರೀಟ್ಮೆಂಟ್ ಕೊಡ್ಸ್ಬಿಟ್ರೆ ಮುಗ್ದೋಯ್ತಾ? ಅಲ್ಲ ಇನ್ನೇನ್ ತಾನೇ ಮಾಡಕ್ಕಾಗತ್ತೆ ಹೇಳಿ? ನೀವ್ ತಪ್ಪು ಮಾಡಿದೀರಾ, ಅದಕ್ಕೆ ಇದನ್ನ ಪ್ರಾಯಶ್ಚಿತ್ತ ಅನ್ಕೊಳ್ಳೋಣ. ಆದ್ರೆ ನಾನ್ ತಪ್ಪನ್ನ ಕ್ಷಮಿಸ್ಬೇಕಲ್ಲ. ಸೊ ನಿಮ್ ಬಾಸ್ ನನ್ನ ಹತ್ರ ಸಾರಿ ಕೇಳ್ಬೇಕು. ನಿನಗೆ ಏನಂತ ಅನ್ಕೊಂಡಿದ್ದೆ? ಇಷ್ಟೆಲ್ಲ ಮಾಡಿರೋದೇ ಹೆಚ್ಚು, ಇನ್ನು ನಿನಗೆ ಸಾರಿ ಬೇರೆ ಕೇಳ್ಬೇಕಲ್ಲ ನಾನು? ಹಲೋ, ಊಟ ಮಾಡಿದ್ಮೇಲೆ ನೀವ್ ಕೈ ತೊಳಿ ಅಲ್ವಾ? ಹಾಗ್ ನೋಡಿದ್ರೆ ಉಪ್ಪು ತಿಂದ್ಮೇಲೆ ನೀರ್ ಕುಡಿಲೇಬೇಕು. ತಪ್ಪು ಮಾಡಿದವರು ಸಾರಿ ಕೇಳಲೇಬೇಕು ಅನ್ನೋದನ್ನ ಮ್ಯಾನರ್ಸ್ ಅಂತಾರೆ. ಅದ್ ನಿಮ್ಗೆ ಇಲ್ವಾ ಹಾಗಾದ್ರೆ? ಮ್ಯಾನರ್ಸ್ ಬಗ್ಗೆ ನೀನು ನನಗೆ ಹೇಳ್ಕೊಡಕ್ ಬರ್ಬೇಡ. ಸುಮ್ಮನೆ ನಿನ್ ಕೆಲಸ ನೋಡ್ಕೊಂಡು ಹೋಗು. ಈಗಾಗಲೇ ಅತಿಯಾಗಿ ಆಡ್ತಿದ್ಯಾ. ಅತಿಯಾಗಿ ಆಡ್ತಿರೋದು ನೀನು. ನನ್ನ ದಾರಿಲೇ ಹೋಗ್ತಿದೆ, ಅಲ್ಲಿ ಕಾರ್ ನುಗ್ಸು ಅಂತ ನಾನ್ ಹೇಳದ್ನ? ಬಂದ್ ನಾನ್ ಗಾಡಿ ಕೂತು ಅಂತ ಅಡ್ಡ ನಿಂತಿದ್ನ? ಸಾರಿ ಕೇಳಿದ್ರೆ ಮಾತ್ರ ದಾರಿ ಬಿಡೋದು, ಇಲ್ಲ ಅಂದ್ರೆ ಪೊಲೀಸಿಗೆ ಫೋನ್ ಮಾಡಿ ಹಿಟ್ ಅಂಡ್ ರನ್ ಅಂತ ಕಂಪ್ಲೇಂಟ್ ಕೊಡ್ತೀನಿ. ಮೇಡಮ್ ತಾಳ್ಮೆ, ದಯವಿಟ್ಟು ಕಾನೂನ್ನ ಕೈಗೆ ತಗೋಬೇಡಿ. ಹಾಗಾದ್ರೆ ಸಾರಿ ಕೇಳಕ್ ಹೇಳು. ದಿಸ್ ಇಸ್ ಟೂ ಮಚ್. ನಾನು ಸಾರಿ ಎಲ್ಲ ಕೇಳೋ ಸೀನೇ ಇಲ್ಲ. ತಲೆ ಕೆಟ್ರೆ ನಿನ್ ಮೇಲೆ ಕಾರ್ ಹಚ್ಕೊಂಡು ಹೋಗ್ಬಿಡ್ತೀನಿ ಹೊರತು ನಾನು ಸಾರಿ ಮಾತ್ರ ಕೇಳಲ್ಲ. ಗೊತ್ತಿತ್ತು, ನನಗ್ ಚೆನ್ನಾಗ್ ಗೊತ್ತಿತ್ತು. ಆಕ್ಸಿಡೆಂಟ್ ಆದಾಗ 4 ಜನ ಸೇರಿರ್ಲಿಲ್ಲ ಅಂದಿದ್ರೆ ನೀನ್ ಹಾಗೆ ಹೊಟ್ಟೋಗ್ತಿದೆ ಅಲ್ವಾ? ನನ್ ರಾಣಿ ರಸ್ತೆಯಲ್ಲಿ ಹೇಗ್ ಬಿದ್ದಿದ್ದಾಳೋ ಏನೋ, ಅವಳನ್ನ ಯಾರಯ್ಯ ಸರಿ ಮಾಡ್ತಾರೆ? ನನ್ ಚಕ್ಲಿ ನಿಪ್ಪಟ್ಟು ಸ್ವೀಟ್ ಎಲ್ಲ ಚರಂಡಿ ಸೇರಿರ್ಬೇಕು. ಆ ಲಾಸ್ ನೆಲ್ಲ ಯಾರು ತುಂಬಿಕೊಡ್ತಾರೆ? ಎಕ್ಸ್ಕ್ಯೂಸ್ ಮೀ, ನಿನ್ನಿಂದಾಗಿ ನನ್ನ ಮೀಟಿಂಗ್ ಕ್ಯಾನ್ಸಲ್ ಆಗಿ ನನಗೆ ಕೋಟ್ಯಾಂತರ ರೂಪಾಯಿ ಲಾಸ್ ಆಗಿದೆ. ಅದನ್ನೆಲ್ಲ ಯಾರು ಕೊಡ್ತಾರೆ? ನೀನ್ ಕೊಡ್ತೀಯಾ? ತಪ್ಪು ಮಾಡಿರೋದು ನೀನಯ್ಯ, ನಾನ್ ಯಾಕೆ ಕೊಡ್ಬೇಕು? ದೊಡ್ಡದಾಗ್ ದುಡ್ಡಿದೆ ಅಂತ ದರ್ಪ ತೋರಿಸ್ತಿದ್ದೆ, ಬಾಕಿ ಖರ್ಚು ಕೊಡ್ಬೇಕು ಅಂತ ಎಸ್ಕೇಪ್ ಆಗಾಗ್ ನೋಡ್ತಿದ್ಯಾ? ಮೇಡಮ್ ಸಮಾಧಾನ ಮಾಡ್ಕೊಳ್ಳಿ, ನನ್ನ ಮಾತು ಕೇಳಿ. ಏನ್ ನಿನ್ ಮಾತ್ ಕೇಳೋದು? ಕಾರ್ ಫೋಟೋ ತಗೊಂಡಿದೀನಿ, ನನಗ್ ನ್ಯಾಯ ಬೇಕೇ ಬೇಕು. ನಿಮ್ಗೆಲ್ಲ ಬಾಯಿ ಮಾತ್ರ ಹೇಳಿದ್ರೆ ಬುದ್ಧಿ ಬರಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೇನೆ ಸರಿಯಾಗೋದು. ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ ಮಾತಿಗೆ ಹೆದರ್ಕೋತೀನಿ ಅನ್ಕೋಬೇಡ. ಕಂಪ್ಲೇಂಟ್ ಕೊಡೋದು ಎದ್ರೆ ಕೊಟ್ಕೋ ಹೋಗ್. ಹೆದ್ರಸೋದಲ್ಲ, ಈಗ್ಲೇ ಈಗಿಂದೀಗ್ಲೇ 100 ಕಾಲ್ ಮಾಡ್ತೀನಿ, ನೋಡ್ತಾ ಇರು. ಅಯ್ಯೋ ಮೇಡಮ್, ದಯವಿಟ್ಟು ಈ ರೇಂಜ್ ರೊಚ್ಚಿಗೇಳ್ಬೇಡಿ. ನಮ್ ಡ್ರೈವರ್ನ ಕಳಿಸಿ ಗಾಡಿನ ರೆಡಿ ಮಾಡಿಸಿದೀವಿ, ಅವ್ನು ಆಲ್ರೆಡಿ ತಗೊಂಡ್ ಬರ್ತಾ ಇದ್ದಾನೆ. ಪೊಲೀಸಿಗೆ ಕಾಲ್ ಮಾಡಬೇಡಿ, ಸುಮ್ನೆ ನಮ್ ಬಾಸ್ ರೆಪ್ಯುಟೇಷನ್ ಹಾಳಾಗುತ್ತೆ. ಆದ್ರೆ ಆಗ್ಲಿ, ನನ್ಗೇನು? ಮೇಡಮ್ ಮೊದಲು ಕಾಲ್ ಕಟ್ ಮಾಡಿ. ಸುಮ್ನೆ ಇಶ್ಯೂ ಮಾಡ್ಕೊಳಕ್ ನಮಗೂ ಇಷ್ಟ ಇಲ್ಲ. ಬಾಸು ನಿಮ್ ನಷ್ಟ ಸರಿ ಮಾಡ್ಕೊಳಕ್ ಅವಾಗ್ಲೇನೆ 5,000 ರೂಪಾಯಿ ಕೊಟ್ಟಿದ್ರು, ನಾನ್ ಕೊಡೋದ್ ಮರ್ತೋಗಿದ್ದೆ ಅಷ್ಟೇ. ತಗೊಳ್ಳಿ. ಇದನ್ ಮೊದ್ಲೇ ಮಾಡೋದಕ್ಕೆ ಏನಾಗಿತ್ತು? ಅಯ್ಯೋ, ನೀವು ಕಾಲ್ ಕಟ್ ಮಾಡಿ ಹುಡುಗಿರ್ ಕಂಪ್ಲೇಂಟ್ ಅಂದ್ರೆ ಬೇಗ ಬಂದ್ಬಿಡ್ತಾರೆ. ಪರವಾಗಿಲ್ಲ, ಟೆನ್ಷನ್ ಮಾಡ್ಕೋಬೇಡ. ಫೋನಲ್ಲಿ ಕರೆನ್ಸಿನೇ ಇಲ್ಲ ಅಂದ್ರೆ ಅವಾಗ್ಲಿಂದ ಕರೆನ್ಸಿ ಇಲ್ದಿರೋ ಫೋನ್ ಇಟ್ಕೊಂಡು ಇಷ್ಟೊಂದು ಬಿಲ್ಡಪ್ಸ್ ಕೊಟ್ಟಿದ್ದ. ಈ ಅಮೂಲ್ಯ ಅಂದ್ರೆ ಏನ್ ಸುಮ್ನೆನಾ? ಅಮ್ಮ ಅಮ್ಮ, ಅಮೂಲ್ಯ ಬಂದ್ಲು ಅನ್ಸುತ್ತೆ, ಅವಳಿಗೂ ಕಾಫಿ ಇಟ್ಬಿಡ್ತೀನಿ. ಅಮ್ಮ ಎಲ್ಲಿದ್ಯಾ? ಬೇಗ ಬಾ ಅಮ್ಮ. ಎಲ್ಲಿಗೆ ಹೋಗಿದ್ದೆ ಇಷ್ಟ ತನಕ? ನಿನ್ನೆ ಕೇಳ್ತಿರೋದು, ಇಷ್ಟೊತ್ತು ತನಕ ಎಲ್ಲಿಗೆ ಹೋಗಿದ್ದೆ ಅಂತ. ಒಂದ್ ಚಿಕ್ಕ ಆಕ್ಸಿಡೆಂಟ್ ಆಯ್ತಮ್ಮ, ಲೈಟಾಗಿ ಹಣೆಗೆಟ್ಟಾಯ್ತು. ನಾನು ಅದನ್ನೆಲ್ಲ ಕೇಳ್ತಿರೋದು. ಆರ್ಡರ್ ಕೊಟ್ಟವನು ಫೋನ್ ಮಾಡಿ ಬಾಯಿಗೆ ಬಂದಾಗ ಬೈತಿದ್ದಾನೆ. ನಿನ್ನಿಂದ ನನ್ನ ಬಿಸ್ನೆಸ್ಗೆ ಕೆಟ್ಟ ಹೆಸರು. ಅಯ್ಯೋ ದೇವ್ರೆ, ತಾಯಿನ ನೀನು? ಮಗಳು ಏಟ್ ಮಾಡ್ಕೊಂಡ್ ಬಂದಿದ್ದಾಳೆ, ಯಾಕಾಯ್ತು ಏನಾಯ್ತು ಅಂತ ವಿಚಾರಿಸೋದ್ ಬಿಟ್ಟು ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ಯಾ? ಆರ್ಡರ್ ಕೈ ತಪ್ಪ ಹೋಗಿ ಕೊಟ್ಟಿರೋ ಹಣನ ವಾಪಸ್ ಕೇಳಕ್ ಬರ್ತಿದ್ದಾನೆ ಅನ್ನೋ ಟೆನ್ಷನ್ ಅಲ್ಲಿ ನಾನಿದ್ರೆ ಇದೇನೇ ಇದು? ಎಲ್ಲ ಖಾಲಿಯಾಗಿದೆ, ತೊಳ್ಕೊಂಡೇ ಬಂದ್ಬಿಟ್ಟಿದ್ಯಾ? ಅವ್ನು ನೋಡಿದ್ರೆ ನೀನು ಅಲ್ಲಿಗೆ ಬಂದೇ ಇಲ್ಲ ಅಂತ ಹೇಳ್ತಿದ್ದಾನೆ. ತುಂಬಾ ಹಸುವಾಗ್ತಿತ್ತು, ಅದಕ್ಕೆ ನಾನೀಗ ಚೆನ್ನಾಗಿ ತಿನ್ಕೊಂಡ್ಬಿಟ್ಟೆ. ಸಾಕು, ಸುಮ್ಮನೆ ಇರೆ, ಏನೇನು ಮಾತಾಡ್ಬೇಡ. ಅದೇನಾಯ್ತು ಅಂತ ಸರಿಯಾಗಿ ಹೇಳು. ಅಯ್ಯೋ, ಅದೊಂದು ದೊಡ್ಡ ಕತೆ ನಮ್ಮ. ಅದೇನಾಯ್ತು ಅಂದ್ರೆ, ಏನ್ ನಾಟಕ ಮಾಡ್ತಿದ್ಯೆ? ಸರಿಯಾಗಿ ಹೇಳೆ. ಇಷ್ಟ ಆಯ್ತಮ್ಮ. ಅಯ್ಯೋ ದೇವ್ರೆ, ದುಡ್ಡೆಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೇ. ಕೊಟ್ಟಿರೋ ತಿಂಡಿನೂ ಖಾಲಿ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ಏನಮ್ಮ ನೀನು,
ಮಗ್ಳು ಹಣೆ ಗೇಟ್ ಮಾಡ್ಕೊಂಡ್ ಬಂದಾಳೆ. ಹಳೆ ಪಿಕ್ಚರ್ ಅಮ್ಮಂದಿರ್ತಾರ ಕಣ್ಣಲ್ಲಿ ನೀರ್ ತುಂಬ್ಕೊಂಡ್ ಹಾರೈಕೆ ಮಾಡೋದ್ ಬಿಟ್ಟು ಒಳ್ಳೆ ಸೀರಿಯಲ್ ಗೈಯಾಳಿ ತರ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ. ಅಯ್ಯೋ ಬಿಡೆ, ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಬಂದೆ ಅಂತ ನೀನೇ ಹೇಳ್ದಿಯಲ್ಲ. ನಾನೇನೆಲ್ಲ ಕನ್ಸು ಕಟ್ಕೊಂಡಿದ್ದೆ. ಈ ಆರ್ಡರಿಂದ ಒಂದು 3,000 ರೂಪಾಯಿ ಬರುತ್ತೆ. ಈ 3,000ದಿಂದ ಇನ್ನಷ್ಟು ಆರ್ಡರ್ಗಳನ್ನ ತಂದು ಅದರಲ್ಲಿ ಒಂದು 40,000 ರೂಪಾಯಿ ಮಾಡಿಕೊಂಡು ಆ 40,000ನ ಚೀಟಿಗೆ ಕಟ್ಟಿ ಆ ದುಡ್ಡಲ್ಲಿ ಒಂದಷ್ಟು ಒಡವೆಗಳನ್ನ ಮಾಡ್ಕೋಬೇಕು ಅಂದ್ಕೊಂಡ್ರೆ ನೀನೆಲ್ಲ ಹಾಳು ಮಾಡಿಬಿಟ್ಟಿಯಲ್ಲೇ. ಹಲೋ, ತಾವ ಆ ರೇಂಜ್ಗೇನು ಫೀಲ್ ಆಗೋದ್ ಬೇಡ. ತಗೋ, ಇದೇನೆ ಇದ್ರಲ್ಲಿ 5,000 ರೂಪಾಯಿ ಇದೆ. ಎಲ್ಲಿಂದ ಬಂತೆ? ಆಕ್ಸಿಡೆಂಟ್ ಮಾಡ್ದವನ ಹತ್ರ ಬಸ್ಸಲ್ಲಿ ಮಾಡ್ದೆ. ಬಿಡ್ತೀನ ನಾನು? ಪಾಪ, ಒಳ್ಳೆ ಹುಡುಗ ಅನ್ಸುತ್ತೆ. ಏನು ಒಳ್ಳೆ ಹುಡ್ಗನ ಅವನು? ಏನ್ ಮಾತಾಡ್ದಂತ ಗೊತ್ತಾ ನಿನ್ಗೆ? ಅವ್ನ್ ಕೊಬ್ಬ ನೋಡ್ಬೇಕಿತ್ತು ನೀನು. ಅಯ್ಯೋ ಬಿಡೆ, ಅವನು ಎಷ್ಟೇ ಮಾತಾಡಿದ್ರು ನಿನ್ನ ಹತ್ರ ಮಾತಲ್ಲಿ ಗೆಲ್ಲೋಕ್ಕಾಗತ್ತಾ? ಇರು, ದುಡ್ಡನ್ನ ಬೇರೆಲಿಟ್ಟು ಬರ್ತೀನಿ. ಅಮ್ಮು, ಕಾಫಿ ತಗೊಳ್ಳೆ. ಅಯ್ಯೋ ಅಮ್ಮ, ಏನಾಯ್ತೆ? ಏನ್ ಮಾಡ್ಕೊಂಡೆ? ನಿಂಗೇನ್ ಜಾಸ್ತಿ ಏಟ್ ಆಗಿಲ್ಲ ತಾನೆ? ಅಯ್ಯೋ ಅಕ್ಕ, ಕೂಲ್ ಕೂಲ್, ನನ್ಗೇನು ಆಗಿಲ್ಲ. ಆಗಿರೋ ಚಿಕ್ಕ ಆಕ್ಸಿಡೆಂಟ್ ಅಷ್ಟೇ. ಏನು ಆಕ್ಸಿಡೆಂಟಾ? ಅಮ್ಮಂಗ್ ಬುದ್ಧಿನೇ ಇಲ್ಲ. 3 ಕಾಸು ಉಳ್ಸಕ್ ಹೋಗಿ ಇಂದ ಎಡವಟ್ ಮಾಡ್ತಾರಲ್ಲ. ಅಯ್ಯೋ, ಇದ್ರಲ್ಲಿ ಅಮ್ಮನೇನ್ ತಪ್ಪಿದ್ಯಾಕ್ಕ? ಇನ್ನೇನು, ಆಟೋ ಕೊಡೋ 100 ರೂಪಾಯಿ ಉಳ್ಸೋ ಸಲುವಾಗಿ ನಿನ್ನ ಬೈಕಲ್ಲಿ ಕಳಿಸ್ತಾರಲ್ವಾ? ಅಮ್ಮಂಗ್ ನೀನ್ ಮುಖ್ಯನೋ ಅಥವಾ ದುಡ್ಡು ಮುಖ್ಯನೋ? ಅಕ್ಕ, ನಮ್ಮ ಮನೇಲಿ ಎಲ್ರಿಗಿಂತ ನೀನೇ ಮುಖ್ಯ ಅಕ್ಕ. ಸುಮ್ನೆ ಮಾತ್ ಮರೆಸ್ಬೇಡ. ನಿಂಗೆ ಯಾವ್ದೋ ಕಣ್ ತಾಕಿರ್ಬೇಕು. ಬಾ, ದೇವ್ರ ಮನೆಗೆ ಹೋಗಿ ಕೈ ಮುಗಿಯೋಣ. ಅಕ್ಕ ಅಕ್ಕ ಅಕ್ಕ, ಬೇಡ ಅಕ್ಕ. ಅಲ್ಲಿ ಹೋದ್ರೆ ಬರೀ ಕೈ ಮುಗಿಯೋದಕ್ಕೆ ಮ್ಯಾಟ್ರ್ ಮುಗಿಯಲ್ಲ. ಪ್ಲೀಸ್ ಬೇಡ ಅಕ್ಕ, ಬೇಡ. ಸುಮ್ನೆ ಇರು, ಹಾಗೆಲ್ಲ ಹೇಳ್ಬಾರ್ದು. ಬಾ ಅಕ್ಕ ಅಕ್ಕ, ಬೇಡ ಅಕ್ಕ, ಬಿಡ ಅಕ್ಕ. ನಡಿ ಅಂದೆ. ಅಕ್ಕ ಅಕ್ಕ, ಪ್ಲೀಸ್ 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 ಪ್ಲೀಸ್. ಅಕ್ಕ, ಬೇಡ ಅಂದ್ರೂ ಹರಕೆ ಹೊತ್ತೆ ಹೊರ್ತೀಯ. ಏನಾದ್ರೂ ಚಿಕ್ಕ ಪ್ರೋಗ್ರಾಮ್ ಇದ್ರೆ ಫಿಕ್ಸ್ ಮಾಡು. ತೀರಾ ಕುತ್ಕಕ್ ತರಬೇಡ ಪ್ಲೀಸ್. ಸ್ವಲ್ಪ ಸುಮ್ನೆ ನಿಂತ್ಕೋತೀಯಾ? ದೇವ್ರೆ, ನಿನ್ ಭಕ್ತರಿಗೆ ಅಂತ ಮಾಡಿದ ಫಲಹಾರನ ರೋಡಲ್ಲಿ ಚೆಲ್ಲಿ ನನ್ ತಂಗಿ ತಪ್ಪು ಮಾಡಿದಾಳೆ. ಅದಕ್ ಪ್ರಾಯಶ್ಚಿತ್ವಾಗಿ ನಿನ್ ಸನ್ನಿಧಾನಕ್ ಬಂದು 108 ಪ್ರದಕ್ಷಿಣೆ ಆಗ್ತಾಳೆ. ಅವಳನ್ನ ಕ್ಷಮಿಸ್ಬಿಡು ಆಯ್ತಾ? 108? ನಾನ್ ಹೇಳಿರ್ಲಿಲ್ವಾ ನೀನ್ ಪಕ್ಕ ಕುತ್ಕೆಗ್ ತರ್ತೀಯ ಅಂತ? ಅಲ್ಲ, ಇಂತ ದೊಡ್ಡ ದೊಡ್ಡ ಸ್ಕೀಮ್ ಎಲ್ಲ ಯಾಕೆ ಹಾಕೋಬೇಕು ಅಂತೀನಿ. ಇದ್ ಚಿಕ್ಕದೆ. ಬಾಯಲ್ಲಿ ಬರೀ 108 ಅಂತ ಬಂತು. ಮನ್ಸಲ್ಲಿ 1008 ಮಾಡಿಸ್ಬೇಕಂತ ಇತ್ತು. 1008? ಅವಳು ಹೇಳ್ತಿರೋದು ನಿಜ ಕಣೆ. ನಿನ್ಗೆ ಯಾರ್ದೋ ದೃಷ್ಟಿ ತಗಲಿದೆ. ಅದಕ್ಕೇನೆ ನಾಯಿ ಕಣ್ಣು, ನರಿ ಕಣ್ಣು, ಹಣದ ಕಣ್ಣು, ಬೀದಿಲಿ ಹೋಗೋರ್ ಕಣ್ಣು, ಒಳ್ಳೆಯವ್ರ ಕಣ್ಣು, ಕೆಟ್ಟವ್ರ ಕಣ್ಣು ಎಲ್ಲ ಪಟ್ಟನ್ ಸಿಡ್ದೋಗ್ಲಿ, ಪಟ್ಟನ್ ಸಿಡ್ದೋಗ್ಲಿ, ಪಟ್ಟನ್ ಸಿಡ್ದೋಗ್ಲಿ. ಎಲ್ಲಿ 3 ಸಲ ಹೋಗ್ಯಮ್ಮ. ಥು ಥು ಥು. ಅಮ್ಮ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.